ಹಾಯ್ ಹಲೋ ಟ್ರೇಡರ್ಸ್, ಗುಡ್ ಮಾರ್ನಿಂಗ್. ಇವತ್ತು 4th ಏಪ್ರಿಲ್, ಡೇ 5. ಸೊ ಇದು 5ನೇ ವಿಡಿಯೋ. ಸೇಮ್ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ ನೋಡಿ ಟ್ರೇಡ್ ಮಾಡೋ ಸ್ಟ್ರಾಟಜಿ ಮೇಲೆ ಮಾಡಿರೋದು. ಸೊ ಲಾಸ್ಟ್ 4 ಡೇ ಏನು ಟ್ರೇಡ್ ಮಾಡಿದ್ವಿ ಎಲ್ಲನೂ ಕೂಡ ಟಾರ್ಗೆಟ್ಸಿಗೆ ಬಂದಿದೆ, ಯಾವುದೇ SL ಬಂದಿರಲಿಲ್ಲ. ಸೊ ಇವತ್ತು ಫಸ್ಟ್ ನನಗೆ ಸಿ ಕಡೆ ಎಂಟ್ರಿ ಇತ್ತು. ಸೊ ಸಿ ಎಂಟ್ರಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಸಿ ಎಂಟ್ರಿ ಮಾಡೋಣ ಅಂತ. ಸೊ ಅದೇನಾಯಿತು, ಸಿ ಎಂಟ್ರಿ ಆದಮೇಲೆ ಅದು SL ಕೊಡ್ತು. ವಿತಿನ್ 10 ಸೆಕೆಂಡ್ಸಲ್ಲಿ ನನಗೆ SL ಆಗ್ತಾಯಿದೆ ಅನ್ನೋವಾಗಲೇ ನನಗೆ ಪಿ ಕಡೆಯೂ ಎಂಟ್ರಿ ಬಂತು ಒಂದು. ಸೊ ನಾನೇನು ಮಾಡಿದೆ, ಫಸ್ಟು ಸಿ ಕಡೆ ಎಂಟ್ರಿ ಮಾಡುವಾಗ 1:2 ಮಾಡಿದ್ದೆ. ಸೊ ಅದು SL ಬಂತು. ಸೊ ನನಗೆ ಪಿ ಕಡೆ ಸ್ಕೋಪ್ ಜಾಸ್ತಿ ಇತ್ತು ಇವತ್ತು. ಸೊ ಮಾರ್ಕೆಟ್ ಇವತ್ತು ನೆಗೆಟಿವ್ ಇತ್ತು. ಸೊ ಹಂಗಾಗಿ ನಾನು 1:3 ಕ್ಯಾಚ್ ಮಾಡಿದ್ದೀನಿ. ಸೊ ಪಿ ಕಡೆ ಟ್ರೇಡ್ ಮಾಡುವಾಗ ಟೋಟಲ್ 6 ಟ್ರೇಡ್ಸಲ್ಲಿ ಸೊ 1 SL ಆಗಿದೆ, 5 ಟಾರ್ಗೆಟ್ಸ್ ಬಂದಿದೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಒಂದು ಯಾವುದು 100% ಸ್ಟ್ರಾಟಜಿ 100% ವರ್ಕ್ ಆಗುತ್ತೆ, ನೀವು SL ಇಲ್ಲ ನೋ ಲಾಸ್ ಸ್ಟ್ರಾಟಜಿ. ಮಾರ್ಕೆಟಲ್ಲಿ ಆ ಥರ ಯಾವುದೂ ಇರಲ್ಲ. ಸೊ ನಾವು SL ಕೊಡುವಾಗ ನಮಗೆ SL ಗೊತ್ತಿರಬೇಕು, ನಮ್ಮ ರಿಸ್ಕ್ ಗೊತ್ತಿರಬೇಕು. ಸೊ ಟಾರ್ಗೆಟ್ ತೆಗೆಯುವಾಗ ಮಿನಿಮಮ್ 1:2 ಇರಬೇಕು, ಇಲ್ಲ 1:1.5 ಆದರೂ ಇರಬೇಕು. 50% ಪಾಸಿಬಲಿ ನಾವು ಟ್ರೇಡ್ ಮಾಡಿದ್ರೂ, ಸೊ ನಮ್ಮ ಪ್ರಾಬಬಿಲಿಟಿ 50% ಕರೆಕ್ಟ್ ಇದ್ರೂ ಸೊ ನಾವು ಲಾಸಲ್ಲಿರಲ್ಲ, ಪ್ರಾಫಿಟಲ್ಲಿ ಇರ್ತೀವಿ. ಸೊ ಹಂಗಾಗಿ ನಾನು ಯಾವಾಗಲೂ ಫೋಕಸ್ ಮಾಡೋದು ಮಿನಿಮಮ್ 1:1.5. ಸೊ ಮ್ಯಾಕ್ಸಿಮಮ್ ಅಲ್ಲಿ ನಾನು ಮಾರ್ಕೆಟ್ ರೇಂಜ್ ನೋಡಿಕೊಂಡು ನನ್ನ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೋತೀನಿ. ಸೊ ಈಗ ಸೆಕೆಂಡ್ ಟ್ರೇಡಲ್ಲಿ ಅದೇ ರೀತಿ ಆಯಿತು. ನಾನು 1:4ಗೆ ಆ್ಯಕ್ಚುಲಿ ಪ್ರಿಪೇರ್ ಆಗಿದ್ದು, ಅಷ್ಟು ಮೂಮೆಂಟ್ ಸಿಗಲ್ಲ ಅನ್ನಿಸ್ತು ನನಗೆ. ಆಲ್ರೆಡಿ ಮಾರ್ನಿಂಗಿಂದ ರ್ಯಾಲಿ ಆಗಿದೆ ಸೊ ಪಿ ಕಡೆಗೆ. ಸೊ 1:4 ಸ್ವಲ್ಪ ಲೆಂತ್ ಆಗ್ಬೋದು, ಸುಮ್ಮನೆ ಯಾಕೆ ಅಂತೇಳಿ ಸ್ವಲ್ಪ ಕಡಿಮೆ ಮಾಡಿ 1:3.5 1:3.5 ಥರ ಕ್ಯಾಚ್ ಮಾಡಿದ್ದೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫ್ರೆಂಡ್ಸ್ಗೆ ಯಾರಾದರೂ ಶೇರ್ ಮಾಡಬೇಕು ಅಂತಂದರೆ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಕೊನೆವರೆಗೂ ಗೊತ್ತಾಗುತ್ತೆ ಏನಾಗಿದೆ, ಯಾವ ಥರ ಟ್ರೇಡ್ ಆಗಿದೆ ಏನು ಅಂತ. ಥ್ಯಾಂಕ್ ಯು.